ಪರ್ಯಂತರವಾಗಿ ಅಸ್ಖಲಿತ ವಾಣಿಯಿಂದ ಸೋಪಿ ಸಂತರಾಗಿ ಒಳ್ಳೆ ಅಧಿಕಾರಿಯಾಗಿ ಯೋಗ್ಯ ವ್ಯಕ್ತಿಯಾಗಿ ಸಮಾನತೆಯ ಮನೋಭಾವನೆಯನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ಆಧ್ಯಾತ್ಮ ಪ್ರವಚನವನ್ನು ಮಾಡತಕ್ಕಂತಹ ಸೋಪಿ ಸಂತರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಮಾತಾಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಓರ್ವ ಪೂಜ್ಯರಲ್ಲಿ, ಕಲಾ ಬಳಗದವರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸ್ವಸ್ವರೂಪಿಗಳು. ಅಧಿಕರಣವಾಗಿರಿಸಿಕೊಂಡಂತಹ ವಿಷಯ ಸ್ಥಿತಪ್ರಜ್ಞನ ಲಕ್ಷಣವನ್ನು ಪ್ರತಿಪಾದನ ಮಾಡಲಿಕ್ಕೆ ಹತ್ತಿದ. ಸ್ಥಿತಪ್ರಜ್ಞನು ಹೇಗೆ ಇರುತ್ತಾನೆ, ಹೇಗೆ ನಡೆಯುತ್ತಾನೆ, ಹೇಗೆ ನುಡಿಯುತ್ತಾನೆ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನ ಮಾಡಿದಾಗ ಸ್ಥಿತಪ್ರಜ್ಞನ ಲಕ್ಷಣವನ್ನು 2ನೇ ಅಧ್ಯಾಯದಲ್ಲಿ ಧಾರಾಳವಾಗಿ ಉಪದೇಶ ಮಾಡ್ಕೊಂತ ಹೋಗಿದ. ಇಲ್ಲಿ ಸಮಯದ ಅಭಾವ ಇರೋಣದರಿಂದ ಸ್ವಲ್ಪ ಹೇಳುದು. ಸೋಪಿ ಸಂತ ಕಬೀರ್ ಒಂದು ಮಾತನ್ನು ಹೇಳ್ತಾ ಇದ್ದ, ಸ್ಥಿತಪ್ರಜ್ಞೆ ಹೇಗಿರ್ತಾನ? ರಹತ ಮಾಯಾಮೇ ಪಿರತ ಉದಾಸಿ कहत कबीर मई उसको दासी ब्रह्मज्ञानी सदा निर्लेप जैसे जल में कमल अलेप ಅಂತ ಕಬೀರರು ಹೇಳಿದ ಮಾತಿದು. ಒಬ್ಬ ಬ್ರಹ್ಮಜ್ಞಾನಿ ಹೆಂಗಿರ್ತಾನ ಅಂದ್ರ ಸದಾ ನಿರ್ಲೇಪ, ರಹತ ಮಾಯಾಮೇ ಸದಾ ಉದಾಸಿ. ಮಾಯಿಕವಾದ ಪ್ರಪಂಚದಲ್ಲಿ, ಮಾಯಿಕವಾದ ಜಗತ್ತಿನಲ್ಲಿ ರಹತ ಮಾಯಾಮೇ ಸದಾ ಉದಾಸಿ. ಮಾಯಿಕವಾದ ಪ್ರಪಂಚದಲ್ಲಿ ಒಬ್ಬ ಸ್ಥಿತಪ್ರಜ್ಞ, ಒಬ್ಬ ಜೀವನ್ಮುಕ್ತ, ಒಬ್ಬ ಆರುಢ ಹೆಂಗಿರ್ತಾನ ಅಂದ್ರೆ ಉದಾಸೀನಾಗಿರ್ತಾನಂತ ನೋಡು. ಉದಾಸೀನ ಅಂದ್ರೆ ಹೆಂಗ? ಇಲ್ಲೆಲ್ಲ ಶಾಸ್ತ್ರದೊಳಗ ಸಾಕ್ಷಿ ಲಕ್ಷಣ ಮಾಡುವಾಗ ಸಮೀಪವರ್ತಿ ಹೋವೆ, और रागद्वेष रहित होवे, और चैतन्य होवे, सो ಸಾಕ್ಷಿ ಕಹಿಯೇ ಅಂತ ತಿಳ್ಕೊಂಡು ಸಾಕ್ಷಿಯ ಲಕ್ಷಣವನ್ನ, ಸಾಕ್ಷ್ಯವನ್ನ ಅರಿಯವನು ಸಾಕ್ಷಿ. ಸಾಕ್ಷ್ಯವಾಗಿರ್ತಕ್ಕಂಥ ಜಗತ್, ಈ ಜಗತ್ತು ಹೆಂಗದ? ಸಾಕ್ಷ್ಯ ದೃಶ್ಯ. ತಾ ಹೆಂಗದನ ಅಂದ್ರ ದೃಷ್ಟ. ದೃಶ್ಯವನ್ನ ಅರಿಯತಕ್ಕಂಥವನಿಗೆ ದೃಷ್ಟ ಅಂತ ಕರೀತಾರೆ. ಸಾಕ್ಷಿ ವಸ್ತುವಿನನ್ನ ಅರಿಯವನಿಗೆ ಸಾಕ್ಷಿ ಅಂತ ಕರೀತಾರೆ. ಹೆಂಗದನ ಸಾಕ್ಷಿ ಆತ್ಮ ಅಂತ ಕೇಳಿದ್ರ ಸಮೀಪವರ್ತಿ ಹೋವೆ. ಈ ದೇಹಕ್ಕೂ ಆತ್ಮನಿಗೂ ಎಷ್ಟು ದೂರ ಅದ? ಎಷ್ಟು ದೂರ ಐತ್ರಿ? ಈ ದೇಹಕ್ಕೂ ಆತ್ಮನಿಗೆ 1 ಕಿಲೋಮೀಟರ್ ದೂರ ಐತೋ, ಅರ್ಧ ಕಿಲೋಮೀಟರ್ ದೂರ ಐತೋ, 1 ಮೀಟರ್ ದೂರ ಐತೋ, 1 ಫೂಟ್ ದೂರ ಐತೋ? ದೂರ ಐತೇನೋ? ಇಲ್ಲ. ವಿಭು ನವ ಸಮಜೋ ಬ್ರಹ್ಮ ಹೇ ನಹಿ ದೀರೆ ನಹಿ ದೂ. ಈ ಜಗತ್ತಿಗೂ ಆ ಚೈತನ್ಯ ಪರಬ್ರಹ್ಮ ವಸ್ತುವಿಗೂ ಹೆಂಗೈತಿ ಅಂದ್ರ ದೂರನೂ ಅನ್ನಕ್ ಬರಂಗಿಲ್ಲ, ಸನೇನೂ ಅನ್ನಕ್ ಬರಂಗಿಲ್ಲ. ಹೌದಿಲ್ಲ? ಏನದ? ಆಪೋ ಆಪ್ ಅದ. ಘನ ಗಂಭೀರವಾದ ವಾರಿದಿಯಲ್ಲಿ ನೊರೆ ತೊರೆ ಬುದ್ಭುದ ತೋರಿತ್ತೆಲ್ಲ ಎಂದಡೆ ಬೇರಾಗಬಲ್ಲುದೆ. ಬಹಳ ಚಂದ ಹೇಳ. ಏನ್ ಹೇಳುದು ಸ್ಥಿತಪ್ರಜ್ಞನ ಲಕ್ಷಣವನ್ನ? ಹೆಂಗದನ? ಆ ಬ್ರಹ್ಮ ವಸ್ತುವಿನಿಗೂ ಸಾಕ್ಷಿ ವಸ್ತುವಿಗೂ ಸಾಕ್ಷ್ಯವನ್ನ ಅರಿತಕ್ಕಂಥ ದೃಷ್ಟಾಪುರುಷನಿಗೂ ಹೆಂಗದ ಸಂಬಂಧ ಅನ್ನೋದನ್ನ ಸ್ಥಿತಪ್ರಜ್ಞನ ಲಕ್ಷಣದೊಳಗೆ ಹೇಳ್ತಾ ಇದ್ದಾರೆ. ಘನ ಗಂಭೀರವಾದ ವಾರಿದಿಯಲ್ಲಿ, ವಾರಿದಿ ಅಂದ್ರೆ ಸಮುದ್ರ. ಸಮುದ್ರ ಗಂಭೀರ ಇರ್ತದ. ಯಾರರ ಬಾಳ ಸಮಾಧಾನ ಇದ್ರಂದ್ರ, ಶಾಂತವಾಗಿದ್ರಂದ್ರ, ಸಿಟ್ಟಿಗೆ ಬರ್ಲಾರ್ದಂಗಿದ್ರಂದ್ರ, ಮಂದಿ ಬೈದ್ರೂ ಬೈಸ್ಕೊಂಡು ಹೋಗ್ತಿದ್ರಂದ್ರ ಅವ್ರಿಗೇನಂತೀರಿ ನೀವು?
ಸಮುದ್ರ ಇದ್ದಂಗಪ್ಪ ಮನುಷ್ಯ ಅಂತೀರಲ್ಲ, ಅಂತೀವಿಲ್ಲ? ಸಮುದ್ರ ಇದ್ದಂಗ್ರಿ ಮನುಷ್ಯ ಅಂತೀವಿ. ಯಾಕಂತೀವಿ ಅಂದ್ರೆ ಸಮುದ್ರದಲ್ಲಿ ಗಾಂಭೀರತ್ವ ಅದೇ. ಆ ಸಮುದ್ರ ಬಹಳ ಮಳೆ ಆದ್ರೆ ನೀರೇನು ಉಕ್ಕಂಗಿಲ್ಲ ಅಲ್ರಿ. ಮಳಿ ಆಗದ ಹೋದ್ರೆ ನೀರು ಕಡಿಮೆ ಆಕ್ಕವೇನು ಸಮುದ್ರದಾಗ? ಇಲ್ಲ. ನಮ್ಮ ಹಳ್ಳ ಹಿಂಗಲ್ಲ ನೋಡು. ನಮ್ಮ ಊರ್ ಮುಂದಿನ ಹಳ್ಳ ಹೆಂಗಿರ್ತಾವು? ಯಾಕಡ್ಯಾರ ಮಳಿ ಬಂತು ಅಂದ್ರ ಕಂಡಾಪಟ್ಟಿ ಸಿಕ್ಕಾಪಟ್ಟಿ ನೀರು ಬಂದು ಹಳ್ಳದಾಗಿದ್ದವ್ರಿಗೆ, ಹಳ್ಳದ ದಂಡೆಯಾಗಿದ್ದವ್ರಿಗೆ, ಮನುಷ್ಯರಿಗೆ, ದನಕ್ಕ ಎಲ್ಲನೂ ತೈಲಿಸ್ಕೊಂಡು ಹೋಗ್ತಾವ. ಮತ್ತೆ 2 ತಾಸ್ನ್ಯಾಗ ಖಾಲಿ ಆಗ್ಬಿಡ್ತಾವ. ಸಮುದ್ರ ಹಂಗಲ್ಲ. ಘನ ಗಂಭೀರವಾದ ವಾರಿದಿಯಲ್ಲಿ, ವಾರಿದಿ ಅಂದ್ರೆ ಸಮುದ್ರ, ಅದು ಗಂಭೀರ ಅದ. ತನ್ನ ಗಾಂಭೀರತೆಯನ್ನು ಕಳ್ಕೊಳ್ಳೋದಿಲ್ಲ. ಅದು ಹಾಲ್ಚಲ್ ಮಾಡೋದಿಲ್ಲ. ತನ್ನ ಒಡಲನ್ನ ಬಿಟ್ಟು ಮುಂದೆ ಹೋಗೋದಿಲ್ಲ. ಒಡಲಿನಕ್ಕಿಂತ ಕಡಿಮೆ ಆಗೋದಿಲ್ಲ. ಹಿಂಗ ಏನಿರ್ತೈತಲ್ಲ ಅದಕ್ಕೆ ಸಮುದ್ರ ಅಂತ ಕರೀತಾರೆ. ಘನ ಗಂಭೀರವಾದ ವಾರಿದಿಯಲ್ಲಿ ನೊರೆ ತೊರೆ ಬುದ್ಧುದ ತೋರಿತ್ಯಲ್ಲ ಎಂದಡೆ ಅದು ಬೇರಾಗಬಲ್ಲುದೆ. ನಿಮಗ ಅವ್ವಗಳಿಗೆ ತಿಳಿತೈತಿಲ್ಲೋ ಹೆಚ್ಚಾ ಕಮ್ಮಿ? ತಿಳಿಲಿ ಬಿಡ್ಲಿ, ಸುಮ್ ಕೇಳ್ರಿ. ನೀವು ಹಿಂಗ ಕೇಳ್ಬೇಕು. ತತ್ವದ ಮಾತ ಆವರಣ ಭಂಗ ಆಗ್ತದೆ ಕೇಳುದ್ರಿಂದ ಕೇಳುದ್ರಿಂದ ಕೇಳುದ್ರಿಂದ. ಶಬ್ದದ ಯಾವ ಶಬ್ದದ ಜ್ಞಾನ ನಮಗಿರಂಗಿಲ್ಲ, ಆ ಶಬ್ದದ ಆವರಣ ಭಂಗ ಆಗಿರಂಗಿಲ್ಲ. ಅದು ಭಂಗ ಆಗಬೇಕಾಗಿತ್ತಂದ್ರ ಹೊಳ್ಳೆಳ ಕೇಳ್ಬೇಕು. ನೋಡು, ಹೊಳ್ಳೆಳ ಕೇಳ್ಬೇಕು. ಆ ಶಬ್ದವನ್ನು ಹೊಳ್ಳೆಳ ಕೇಳ್ಬೇಕು. ಆ ಕೇಳೋದಕ್ಕೆ ಶ್ರವಣ ಅಂತಾರ, ಅದನ್ನ ಹೊಳ್ಳೆಳ ಕೇಳೋದಕ್ಕೆ ಮನನ ಅಂತ ಕರೀತಾರ. ಅದಾ ಆಕಾರ ಆಗುದು ನಿಧಿಧ್ಯಾಸನ ಅಂತ ಹಿಂಗ ಶಾಸ್ತ್ರದ ಶಬ್ದ ಇರ್ತಾವ. ಆ ನದಿಗಳೊಳಗ ನೊರೆಗಳ ಬರ್ತಾವ, ತೆರೆಗಳ ಬರ್ತಾವ, ಗುರುಳಿಗಳ ಬರ್ತಾವ, ಸಣ್ಣ ದೊಡ್ಡ ಲಾಟ ತೆರೆ ಬರ್ತಾ ಇದಾವ. ಆ ತೆರೆ ಏನು ಕಾಣ್ತಾವಲ್ಲ ಅವು ನೀರು ಬಿಟ್ಟು ಬ್ಯಾರೆ ಅದಾವೇನು? ನೀರಿನ ಸ್ವರೂಪದಾವ ಹೆಂಗದವ್ರಿ? ನೀರು ಬಿಟ್ಟು ಬ್ಯಾರೆ ಏನು? ದೊಡ್ಡ ತೆರಿ ಒಂದು ನಾವದಕ್ಕೇನಂತೀವಿ? ಒಂದು ದೊಡ್ಡ ತೆರಿ ಅಂತೀವು. ಒಂದದಕ್ಕ ಬುರುಗ ಬಂತ ಅಂತೀವು ಸಮುದ್ರದೊಳಗ. ಒಂದಕ್ಕೆ ಏನಂತೀವು ಅಂತಂದ್ರ ಸಣ್ಣ ತೆರಿ ಬಂತಂತೀವು. ಒಂದು ಚೌಕಾಕಾರ ತೆರಿ ಕಾಣಿಸ್ತದ, ಒಂದು ಗೋಲಾಕಾರ ಕಾಣಿಸ್ತದ, ಒಂದು ತ್ರಿಕೋಣಾಕಾರ ಕಾಣಿಸ್ತದ. ಗಾಳಿ ವಶಾತ್ ತೆರೆಗಳು ಭಿನ್ನ ಭಿನ್ನ ಕಂಡ್ರೂ ಕೂಡ ಆ ತೆರೆಗಳು ನೀರಿನ ಸ್ವರೂಪವೇ ಹೇಗೆ ಇರುತ್ತವೆಯೋ ಅದನ್ನ ಇನ್ನೂ ಬಹಳ ಸರಳ ಹೇಳ. ಮಹಾರಾಷ್ಟ್ರದೊಳಗ ಏಕಚ ಮಾತೆ ನಾನಾ ಪರಿಭಿಂತೆ ಬ್ರಹ್ಮ ದಿಸೆ ಉಗಡೆ ಜಗಾಮದೆ ಬ್ರಹ್ಮ ದಿಸೆ ಉಗಡೆ. ಈ ಜಗತ್ತಿನೊಳಗ ತೋರೋದೆಲ್ಲ ಹೆಂಗ ಕಾಣಿಸ್ತದ ಜ್ಞಾನ ದೃಷ್ಟಿಯೊಳಗಂದ್ರೆ ಏಕಚ ಸೋನೆ ನಾನಾ ಪರಿಲೇನೆ ಬ್ರಹ್ಮ ದಿಸೆ ಉಗಡೆ ಜಗಾಮದೆ ಬ್ರಹ್ಮ ದಿಸೆ ಉಗಡೆ. ಈ ಊರಾಗ ಇಷ್ಟೆಲ್ಲ ಮನಿ ಅದಾವಲ್ಲ, ಅವನ್ನ ಇಟ್ಟಂಗಿಲೆ, ಕಲ್ಲಿಲೆ, ಮಣ್ಣಿಲೆ, ಸಿಮೆಂಟಿಲೆ ಕಟ್ಟ್ಯಾರೋ ಏನು? ಸ್ವಾಮಿಗಳ ಮನಿ ಒಂದು ಬ್ಯಾರೆ ಕಲ್ಲಿಲೆ, ಶೆಟ್ರ ಮನಿ ಒಂದು ಬ್ಯಾರೆ ಕಲ್ಲಿಲೆ, ವೈಶ್ಯನ ಮನಿ ಒಂದು ಬ್ಯಾರೆ ಕಲ್ಲಿಲೆ, ಕ್ಷತ್ರಿಯ ಮನಿ ಒಂದು ಬ್ಯಾರೆ ಕಲ್ಲಿಲೆ ಕಟ್ಟ್ಯಾರೇನು? ಬ್ಯಾರೆ ನೀರ್ ಹಾಕಿ ಕಟ್ಟ್ಯಾರೆ? ಇಲ್ಲ, ಎಲ್ಲ ಒಂದಕ್ಕಲ್ಲ. ಎಲ್ಲ ಒಂದ ಮನೆ ಅಥವಾ ಉಸಕ. ಕಂಪನಿ ಬ್ಯಾರೆ ಆಗ್ಬಹುದು, ಬ್ರಾಂಡ್ ಬ್ಯಾರೆ ಇರ್ಬೋದು, ಒಳಗ ಸಿಮೆಂಟ್ ಒಂದ ಐತಿಲ್ಲ? ಹೌದಿ? ಹೆಂಗ ಏಕಚ ಮಾತಿ ನಾನಾ ಪರಿಬಿಂತಿ. ಹೋರಿ ಊರ್ ವಿಚಾರ ಮಾಡ್ಬೇಡ್ರಿ ನೀವು, ನಿಮ್ಮ ಮನೆಯಾಗನ ವಿಚಾರ ಮಾಡ್ರಿ. ಒಂದು ಅಡಿಗೆ ಮಾಡೋದಕ್ಕೆ ಅಡಿಗೆ ಮನಿ ಅಂತ ಹೆಸರು ಬ್ಯಾರೆ ಬಂತು, ಪಡಸಲ್ ಅಂತ ಹೆಸರು ಬ್ಯಾರೆ ಬಂತು. ದೇವ್ರ ಕೋಲ್ ಅಂದ್ರೆ ಬಹಳ ಶ್ರೇಷ್ಠ ಅಂದ್ರಿ. ದೇವ್ರ ಕೋಲ್ಯಾಗ ಏನು ಬಂಗಾರ ಇಟ್ಟಂಗೆ ಹಾಕಿ ಕಟ್ಟಿರಿ? ಅದಕ್ಕೆ ಯಾಕೆ ಶ್ರೇಷ್ಠ ಅಂದ್ರಿ, ಇದಕ್ಕೆ ಯಾಕೆ ಕನಿಷ್ಠ ಅಂದ್ರಿ? ನಮಗ ವಿವೇಕಿ ಏನೋ. ಎಲ್ಲ ಮನೆ ಒಂದ ಕಲ್ಲಿನಿಂದ, ಒಂದ ಮಣ್ಣಿನಿಂದ, ಒಂದ ಇಟ್ಟಂಗಿ ಅಂದ, ಕಲಿಸಿದ ನೀರು ಒಂದ, ಹೊಡೆದ ನೀರು ಒಂದ, ಎಲ್ಲ ಒಂದ. ಆದ್ರ ಮನೆ ಹೆಂಗ ಭಿನ್ನ ಭಿನ್ನ ಭಿನ್ನವಾಗಿ ಕಾಣುತ್ತವೆಯೋ ಈ ಜಗತ್ತಿನೊಳಗ ಇದ್ದದ್ದು ಬ್ರಹ್ಮ ಎದ್ದ ತೋರುವುದು ಜಗತ್ತ. ಗೊತ್ತಕತ್ತಲ್ಲ? ಹಿಂಗಂದ್ರ ಏಕಚ ಸೋನೆ ನಾನಾ ಪರಿ ನೇನೆ. ಬಂಗಾರ ಎಲ್ಲ ಒಂದ, ಅದು 1 ಲಕ್ಷರ ಇರ್ಲಿ 80 ಇರ್ಲಿ, ಎಟ್ಟರೆ ಯಾಕಿರೋದಕ್ಕೆ ನಮಗ್ ಮಾಡೋದೇನಾದ್ರು ಉಸಾಬರಿ ಮಂದಿ ನಾವಲ್ಲ. ತುಟ್ಟಿ ಆದ್ರೂ ನಿಮ್ಗ ಲುಕ್ಷಣ, ಹಗ್ಗಾದ್ರೂ ನಿಮ್ಗ ಲಾಭ. ಏನ್ ಹಗ್ಗ ಆಗೈತಂತ 10 ತೊಲಿ ಹಾಕೊಳ್ಳೋರು ಅದಿವೇನು?
ನಮಗೆ ಯಾಕೆ ಬೇಕಾದ್ರೂ ಉಸಾಬರಿ, ನಿಮಗ್ ಬಹಳ ಚಿಂತೆ. ತುಟ್ಟ್ಯಾತಂದ್ರೆ ನೋಡ್ಬೇಕು, ಅಯ್ಯಪ್ಪ ಏನು ಹೆಂಗ ಲಗ್ನ ಮಾಡೋದು, ನಮಗೇನಿಲ್ಲ ನೋಡಿ, ಆರಾಮ್ ನಾವು ದೊಡ್ಡರ ಆಗೋಲ್ಲಕ್ಕ, ಅಗ್ಗರ ಆಗೋಲ್ಲಕ್ಕ. ಅದ್ರ ಉಸಾಬರಿ ಮಂದಿನ ನಾಮಲ್ಲ. ಏನು ಏಕಚ ಸೋನೆ ನಾನಾ ಪರಿಲೇನು, ಏನು ಒಂದ ಬಂಗಾರದೊಳಗ ಉಂಗುರ ತಯಾರಾಗ್ತೈತೆ, ಒಂದ ಬಂಗಾರದೊಳಗ ಕೊಳ್ಳಾಗಿಂದ ಚೈನ್ ತಯಾರಾಗ್ತದ, ಒಂದ ಬಂಗಾರದೊಳಗ ಆ ಗಂಡ್ಮಕ್ಳು ಹಾಕೋತಾರಲ್ಲ ಅವಕ್ಕೇನಂತ, ಅವ್ ಹಗ್ಗದಂತ ಹಾಕೋತಾರಲ್ಲ ಅದಕ್ಕೂ ಚೈನ್ ಅಂತಾರ, ಚೈನ್ ಅಂತಾರ. ಹೆಣ್ಮಕ್ಳ ಚಿತ್ರ ಮಾಡಿ ಹಾಕೋತಾರಲ್ಲ ಅದಕ್ಕೆ ನೆಕ್ಲೆಸ್ ಅಂತಾರ ನೋಡು. ಅದು ಬಂಗಾರದಿಂದ ಆಗ್ಯದ ನೆಕ್ಲೆಸ್, ಚೈನನು ಬಂಗಾರದಿಂದ ಆಗ್ಯದ. ಬಂಗಾರನ ಅಂತ ಜೋರ ತಿಳಿದಿದ್ರೆ ಗಂಡ ಮಕ್ಕಳು ನೆಕ್ಲೆಸ್ ಕಟ್ಕೋಬೇಕಾಗಿತ್ತು. ಲಗ್ನಕ್ಕದು ಹೋಗುವಾಗ ತಾಳಿ ಬಂಗಾರದಲ್ಲೇನು, ಯಾಕೆ ಮನೆಯಾಗ ಬಂಗಾರ ಇರ್ಲಿಕ್ಕೆ ಹಾಕೊಂಡು ಹೋದ್ರೆ ಏನ್ ತಪ್ಪಪ್ಪ, ಬಂಗಾರ ಅಲ್ಲನ? ಒಬ್ಬರ ತಾಳಿ ಹಾಕೊಂಡು ಆದದ್ದು ಏನ್ ಭಾವನೆ ಬಂದದ ನಮಗ? ಬಂಗಾರ ಅಲ್ಲೇನು, ಅದು 2-3 ತೊಲಿ ಐತಿ, ಮತ್ತ ಅದು ಚೈನನ 2-3 ತೊಲಿ ಆಗ್ಯದ. ಅದಕ್ಕ ಹೇಳಿದ್ರು ಚಿದಾನಂದ ಘನ ಬ್ರಹ್ಮಮೇ ಜೀವ ಭಾವತಿ ಹಿರೇತಿ. ಏನಾಗ್ಯದ ಅಂದ್ರೆ ಬ್ರಹ್ಮ ಸ್ವರೂಪದಲ್ಲಿ ಒಂದೇ ಒಂದಾದಂತ ಆವರಣದಲ್ಲಿ ಬಂಗಾರದಲ್ಲಿ ಅವತರ ಆಕಾರ ಭಿನ್ನವಾಗಿರೋಣದರಿಂದ ಇವು ಹೆಣ್ಮಕ್ಳು ಹಾಕೊಳ್ಳೋದು, ಇವು ಗಂಡು ಮಕ್ಳು ಹಾಕೊಳ್ಳೋದು. ಹಂಗಾರ ಬಂಗಾರ ಹೆಣ್ಣ ಗಂಡ ಏನಾರ ಭೇದ ಐತೇನದ? ಏಕಚ ಸೋನೆ ನಾನಾ ಪರಿಲೇನೆ ಬ್ರಹ್ಮ ದಿಸೆ ಒಡೆ ಜಗಾಮದೆ ಬ್ರಹ್ಮ ದಿಸೆ ಒಡೆ. ಇನ್ನೊಂದು ಶ್ಲೋಕ ಹೇಳ್ತಾರ ಸಂತ ತುಕಾರಾಮರು, ಏಕಚ ತಂತೋ ನಾನಾ ಪರಿಲುಗಡೆ. ಈ ಬಟ್ಟೆಯೊಳಗ ಎಳೆಯದಾವಿಲ್ಲ, ಈ ಬಟ್ಟೆಯೊಳಗೆ ಎಳೆಯದವ, ಇದ್ರಾಗ ಎಳೆಯದವ ಇದು ಟಾವೇಲ, ಇದ್ರಾಗ ಎಳೆಯದ ಇದು ಸೀರೆ. ಅವ್ರ ಗಂಡ ಮಕ್ಕಳು ಉಟ್ಕೊಂಡ್ರ ಧೋತ್ರ, ಎಳಿ ಬೇರೆ ಅದ ಇಲ್ಲ. ಎಷ್ಟು ಬುದ್ಧಿ ಕೆಟ್ಟೈತಿ ನಮ್ದು ಅಂದ್ರ, ಅವ್ರ ಬಯಾರ ಇದನ್ನ ಚಿಕ್ಕಿ ಹಾಕೊಂಡಾರಂದ್ರ ಅವ್ರು ಬ್ಯಾರೆ ಅಂತ ತಿಳ್ಕೊಳ್ಳು, ನಾವು ಒಂದಿಟ್ಟು ಬಣ್ಣ ಹಾಕಿವಂದ್ರೆ ಇದು ಬ್ಯಾರೆ ಅಂತ ತಿಳ್ಕೊಳ್ಳು. ಹಂಗಾರ ನಮಗ್ ಬರೇ ಕಲರ್ ಮ್ಯಾಗ ದೃಷ್ಟಿ ಐತೆ ವಿನಃ ಆ ಕಲರ್ಕ ಆಧಾರಭೂತವಾದಂತ ಆಶ್ರಯಭೂತವಾದಂತ ಎಳೆಗಳ ಜ್ಞಾನ ನಮಗಿಲ್ಲ. ನಾವು ಬದ್ರು ಆ ಎಳೆನೇ ಸತ್ಯ ಅಂತ ತಿಳಿದವರು ಸ್ಥಿತ ಪ್ರಜ್ಞರು. ಎಷ್ಟು ಸರಳ ಅಲ್ಲ ತಿಳ್ಕೊಳ. ಒಬ್ಬ ಗಣಪತಿ ಭಕ್ತಿ ಇದ್ದ, ಗಣಪತಿ ಬಹಳ ಚಂದ ಪೂಜೆ ಮಾಡ್ತಿದ್ದ. ಅವ ಏನ್ ಮಾಡಿದ್ದ ಅಂದ್ರ ಶ್ರೀಮಂತಿದ್ದ. ಆ ಗಣಪತಿ ಮೂರ್ತಿ ಮಾಡಿಸುವಾಗ ನಮ್ಮ ಗಣಪತಿದು ಒಂದಿಟ್ಟು ಹೊಟ್ಟಿದು ಆಡ್ದು, ಒಂದಿಟ್ಟು ಬಂದೋಬಸ್ತ್ ಮನುಷ್ಯ ವಜ್ಜಿರ್ತಾನ, ಊಟನೂ ಜಾಸ್ತಿ ಮಾಡ್ತಾನ, ಮತ್ತ ಕಾಲಾಗ ಒಂದಿಟ್ಟು ಹಸ್ತಾವ. ಯಾಕಂದ್ರೆ ಕಾಲು ಸಣ್ಣೋದವು, ಗಣಪತಿ ಕಾಲ ಹೆಂಗದವ್ರಿ ಸಣ್ಣೋದವು, ಹೊಟ್ಟಿ ಬಾಳ ದೊಡ್ಡದ, ಸೊಂಡಿ ಬಾಳ ಉದ್ದದ, ಅಸ್ತವ್ಯಸ್ತ ವ್ಯವಹಾರ ಶರೀರ. ಆಗ ಗಣಪತಿ ಮ್ಯಾಗ ಬಹಳ ಜೀಮ್ ಇದ್ದಾವ. ಏನ್ ಮಾಡಿದ ಅಂದ್ರೆ ನಮ್ಮ ಗಣಪತಿಗೆ ದೊಡ್ಡ ಇಲಿ ಮಾಡಿಸಿ ಕುಂದರ್ಸ್ಬೇಕು, ಒಟ್ಟ ಎಲ್ಲಿ ಬೀಳಬಾರ್ದವ ಅನ್ನವ. ಕತಿ ಜೋಡಿಸಿ ಹೇಳೋದು ನಿಮಗಿದನ. ಅದ್ರ ಸಿದ್ಧಾಂತ ತಿಳ್ಸಾಕಿಟ್ಟು ಗುದ್ದಾಡ್ಬೇಕು. ಅಷ್ಟೆಲ್ಲ ಮಾಡಿ ಗಣಪತಿ ಪೂಜಾ ಮಾಡಾಕತ್ತಿದ. ಅದೇನು ಅಂತಂದ್ರೆ ಸಂಪತ್ತ ಕಾಯಂ ಇರಬೇಕಂತ ಏನು ನೇಮ್ ಇಲ್ಲ. ಲಕ್ಷ್ಮೀ ಸ್ತೋಯ ಸ್ತರಂಗ ಭಂಗ ಚಪಲ ವಿದ್ಯುತ್ ಚಲಂ ಜೀವಿತಂ. ಲಕ್ಷ್ಮೀ ಸ್ತೋಯ ಸ್ತರಂಗ ಭಂಗ ಚಪಲ. ಲಕ್ಷ್ಮೀ ದೇವಿ ಬಹಳ ಚಪಲ ಉಳ್ಳವಳು. ಎಲ್ಲಿ ತನ ನಿನ್ನ ಪ್ರಾರಬ್ಧ ಚಲೋ ಇರ್ತದ. ತೇರಿ ಕಿಸ್ಮತ್ ಅಚ್ಚಿ ಹೋವೇತೋ ಭಾಗ್ಯ ತೇರಾ ದಾಸಿ, ದಿಲ್ ಮಗರ್ ಸಾಪ್ ಹೋವೇತೋ ಘರ್ಮೇ ಮಧುರಾ ಕಾಸಿ ಅಂತ ಹೆಂಗ ಸಂತರ ಹೇಳ್ತಾ ಇದ್ದಾರೆ. ನಿನ್ನ ಪುಣ್ಯ ಚಲೋ ಇದ್ರೆ ಲಕ್ಷ್ಮಿ ಇರ್ತಾಳೆ, ನಿನ್ನಲ್ಲಿ ಪುಣ್ಯ ಕಡಿಮೆ ಆತಂದ್ರೆ ಲಕ್ಷ್ಮಿ ಸಡಾನ ಬಿಟ್ಟು ಹೋಗ್ತಾಳೆ. ಆ ಮನುಷ್ಯ ಗಣಪತಿ ಮಾಡಿಸಿದ್ದ, ದೊಡ್ಡ ಇಲಿ ಮಾಡಿಸಿದ್ದ, ಏನೋ ಬಡತನ ಬಂತು, ಎಲ್ಲಾ ಮನೆಯಂದ ಖಾಲಿ ಆತು. ಗಣಪತಿ ಇಲಿ ಅಡ ಉಳಿದು ಸಾಲಗಾರ ಬಂದ ಬಾಗಿಲ ಮುಂದೆ ನಿಂತರು. ವಿಚಾರ ಮಾಡಾಕ್ತಿದ ಹೆಂಗಿನ್ ಬದುಕುದ್ಪಾನ. ನೋಡಿದ ಪೂಜಾ ಕೋಲಿಯೊಳಗ ಒಂದು ಸಣ್ಣ ಗಣಪತಿ, ದೊಡ್ಡ ಇಲಿ ಕಂಡು. ಇನ್ನೇನು ಮಾಡೋದು ಸಂಕಟ ಬಂದಾಗ? ಹೌದಿಲ್ಲ,
ತನಗ ಸಂಕಟ ಬಂದ್ರೆ ಮಂಗ್ಯ ಮರಿ ಕಾಲ ಹಾಕೊಂಡು ಮ್ಯಾಗ ನಿಂತ್ಯಂತ. ನಮಗ ಸಂಕಟ ಬಂದ್ರೆ ನಾವು ಬಿಡ್ತೀವಿ. ಒಬ್ಬ ರೈತ ಹೊಲದಾಗ ವಾಸ ಮಾಡ್ಕೊಂಡಿದ್ದ, ಒಂದು ದೊಡ್ಡ ಗುಡಿಸಲ ಹಾಕಿದ್ದ, ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಒಳಗ್ ಮಕ್ಕೊಂಡಿದ್ರು. ಇವನು ಬಾಗಿಲದಾಗ ಹೊರಗೊಂದು ಹೊರಸ್ ಹಾಕೊಂಡು ಮಕ್ಕೊಂಡಿದ್ದ. ಅಕಸ್ಮಾತ್ ಕರೆಂಟ್ ಶಾರ್ಟ್ ಸರ್ಕಿಟ್ ಆಗಿ ಉರಿ ಹತ್ತು ಇವ ಒಳಗ ಬಾಗಿಲದಾಗಿದ್ದ ಹೊರಗೆ ಬಂದು ಹೊಡ್ಯಾಕತ್ತಿದ. ಏನಂತಾನ, ಉಳಿಸ್ಕೊಬರ್ರಿ ನಮ್ಮ ಮಂದಿ ಅಂತಾನ. ಮತ್ತ ಹೋಗಿ ಕರ್ಕೊಂಡ್ಬರ್ಬೇಕಿಲ್ಲ, ಅದರ ಇದನ್ನ ಒಳಗೆ ಬಂದಾನ. ಹೌದಿ? ತನಗಿಂತ ಪ್ರಿಯವಾದ ವಿಷಯ ಮಂದುಂಟೆ. ಮನುಷ್ಯ ಯಾರ ಸಲುವಾಗಿ ಎಲ್ಲರನ್ನೂ ಪ್ರೀತಿ ಮಾಡ್ತಾನಂದ್ರೆ ತನ್ನ ಸಂಬಂಧ ಹೆಂಡತಿ ಪ್ರೀತಿ ಮಾಡ್ತಾನ, ತನ್ನ ಸಂಬಂಧ ಮಕ್ಕಳು ಪ್ರೀತಿ ಮಾಡ್ತಾನ, ತನ್ನ ಸಂಬಂಧ ರೊಕ್ಕ ಪ್ರೀತಿ ಮಾಡ್ತಾನ, ತನ್ನ ಸಂಬಂಧ ಹೊಲ ಪ್ರೀತಿ ಮಾಡ್ತಾನ. ತನಗ ಎಲ್ಲ ಹೊಲದ್ದಾತು ಅಂದ್ರೆ ಏನ್ ಮಾಡ್ತಾನ, ಎಲ್ಲಾನು ಮಾರಕ್ ಶುರು ಮಾಡ್ತಾನ. ಎಷ್ಟು ಮಂದಿ ಇಲ್ಲ ಹಂಗ? ಎಷ್ಟು ಮಂದಿ ಇಲ್ಲ? ಅಲ್ಲ, ಎಲ್ಲಾರು ಹಿಂಗ್ ಮಾಡತ್ತೀವಿ ನಾವು. ನಮಗ ತ್ರಾಸ ಬಂದ್ರೆ ನನಗ ಅಲ್ಲದ್ದು ತಗೊಂಡು ಯಾವ್ದೇನು ಮಾಡೋದ್ರಿ, ಇದನ್ನ ಯಾಕೆ ಇಟ್ಟು ಹೋಗ್ಲಿ ನಾನು ಅಂತ ಯಾರಿಗಾರ ಮಾಡಿ ಹೋಗೋರು ನಾವು ಜಗತ್ತಿನೊಳಗೆ ತುಂಬಿದ್ದೇವೆ. ಏನು ಇಲಿ ತಗೊಂಡು ಗಣಪತಿ ತಗೊಂಡು ಮಾರಾಕ್ ಹೋದ್ಮೇಲೆ ಇಲಿ ಇತ್ತು 10 ತೊಲಿದು, ಗಣಪತಿ ಇತ್ತು 5 ತೊಲಿ. ಅವ ಏನ್ ಮಾಡಿದ ಪತ್ತಾರ ಅಂದ್ರ ಇಲಿದು ರೊಕ್ಕ ಡಬಲ್ ಮಾಡಿದ. ಅದನ್ನ 10 ಲಕ್ಷ ಮಾಡಿದ, ಇದನ್ನ 5 ಲಕ್ಷ ಮಾಡಿದವ. ಗಣಪತಿಗೆ ಬೆಲೆ ಎಷ್ಟು ಮಾಡಿದ? 5 ಲಕ್ಷ ಮಾಡಿದ. ಇಲಿಗೆ ಎಷ್ಟು ಮಾಡಿದ? 10 ಲಕ್ಷ ಮಾಡಿದ. ಇವ್ ಗಣಪತಿ ಭಕ್ತಿ ಇದ್ದಲ್ಲ, ಬಹಳ ಸಿಟ್ಟು ಬಂತು. ಏನ್ ಬುದ್ಧಿಗೆಡಿದಿ ನೀನು, ಗೊತ್ತಿಲ್ಲ, ನೀನ್ ಆಸ್ತಿಕ್ ಇದ್ದಂಗದಿ ನೋಡು, ದೇವ್ರ ಮ್ಯಾಗ ಭಕ್ತಿ ಇದ್ದಂಗಿಲ್ಲ ನೋಡು ನೀನು. ಗಣಪತಿ ಅದ್ರ ವಾಹನ, ಅದನ್ನ ಹೊತ್ಕೊಂಡು ಅಡ್ಡಾಡು. ಗಣಪತಿ ವಾಹನ ಇಲಿ ಹೊತ್ಕೊಂಡು ಅಡ್ಡಾಡುದು. ಗಣಪತಿ ದೇವ್ರ, ಅವೇನು ಸಾಮಾನ್ಯ ಏನು, ಪರಮಾತ್ಮನ ಮಗ. ಅವ ಭಗವತಿಯಿಂದ ನಿರ್ಮಾಣ ಆದವನು. ಅವ ಅಷ್ಟಸಿದ್ಧಿ ವಿನಾಯಕ. ಎಲ್ಲ 33 ಕೋಟಿ ದೇವತೆಗಳ ಒಡೆಯನಾದಂತ ಗಣಪತಿಗೆ ಕಿಮ್ಮತ್ತು ಕಡಿಮೆ ಮಾಡ್ತೀವಿ. ಅವನು ಹೊತ್ಕೊಂಡು ಅಡ್ಡಾಡು ಇಲಿಗೆ ಹೆಚ್ಚು ಮಾಡಿ ಎಲ್ಲೋ ನೀ ಎಷ್ಟು ಬುದ್ಧಿಗೇಡಿದಿ ಅಂದವ. ಅವ ಹೇಳಿದ, ನಾ ಏನು ಬುದ್ಧಿಗೇಡಿ ಅಲ್ಲಪ್ಪ, ನಿನ್ನ ದೃಷ್ಟಿಯೊಳಗ ಇಲಿ ಇರಬೇಕು, ನಿನ್ನ ದೃಷ್ಟಿಯೊಳಗ ಗಣಪತಿ ಇರಬೇಕು, ನನ್ನ ದೃಷ್ಟಿಯೊಳಗ ತೊಲಿ ಐತಿ. ತೊಲಿ ಎಷ್ಟು ತೊಲಿ, ಹೌದಿಲ್ಲ? ಹಾಗೇ ಸ್ಥಿತಪ್ರಜ್ಞ ಹೇಗಿರ್ತಾನ ಅಂತ ಕೇಳಿದ್ರ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತೆ ಸರ್ವಭೂತೇಷು ಚಾತ್ಮಾನಾಂ ತಥೋ ನ ವಿಜುಗುಪ್ಸತೆ. ಅವನಲ್ಲಿ ಜಿಗುಪ್ಸ ಭಾವನೆ ಇಲ್ಲ. ಅದು ಹೆಣ್ಣಂತಿಲ್ಲ, ಗಂಡಂತಿಲ್ಲ, ಕುಲ ಇಲ್ಲ, ಜಾತಿ ಇಲ್ಲ, ನಾಮ ಇಲ್ಲ, ಆಶ್ರಮ ಇಲ್ಲ, ಸಂಬಂಧ ಇಲ್ಲ, ಪರಿಮಾಣ ಇಲ್ಲ, ಜನ್ಮ ಮರಣಗಳ ಸಂಬಂಧ ಅವ ಯಾವೂ ಇಟ್ಕೊಂಡಿರಂಗಿಲ್ಲ. ಇವಾಗೇನನ್ಬೇಕಂದ್ರ ಸ್ಥಿತಪ್ರಜ್ಞ. ಹಂಗ ಹೇಳ್ಕೊತ ಹೋದ್ರೆ ಬಹಳ ಇರ್ತದೆ. ಸ್ಥಿತಪ್ರಜ್ಞೆ ಹೆಂಗಿರ್ತಾನ ಅಂತಂದ್ರ ಬಹಳ ಸುಂದರ ಒಂದು ಮಾತು ಹೇಳ್ತಾರೆ. ಹುರಿದ ಬೀಜವು ಹುಟ್ಟಲರಿಯದು, ತರೆದು ಅಳಿದ ವಸ್ತುವ ನರೆದು ಯೋಗೇಶ್ವರಗೆ ಪುನರಾವರ್ತಿಯಲ್ಲಿಯದು. ಮರೆದು ಬಾಹ್ಯವನು ಅರೆದು ಜೀವಿಸುವ ಜೀವನ್ಮುಕ್ತಂಗೆ ಪುನರಾವರ್ತಿಯಲ್ಲಿಯದು. ಸ್ಥಿತಪ್ರಜ್ಞನಿಗೆ ಪುನರ್ಜನ್ಮ ಇಲ್ಲ. ಯಾಕಿಲ್ಲ ಅಂದ್ರೆ ಹುರಿದ ಬೀಜವು ಹುಟ್ಟಲರಿಯವು. ಸ್ಥಿತಪ್ರಜ್ಞ ನಮ್ಮಂಗ ಇರ್ತಾನ, ನಮ್ಮಂಗ ತಿಂತಾನ, ಭೋಗಗಳ ವ್ಯವಹಾರ ನಡೀತಾವು. ಅವ ಹೊಳ್ಳಿ ಹುಟ್ಟಂಗಿಲ್ಲ, ಪೂರ್ವ ಪಕ್ಷಿ ಅಂತಾನ. ಅದಾನಂದ್ರೆ ಪಾಪರ ಆಕೈತಿ, ಪುಣ್ಯಾರ ಆಕೈತಿ. ಜನ್ಮ ಇಲ್ಲಂತ ಹೆಂಗ ಹೇಳ್ತೀರಿ ನೀವು? ಜನ್ಮ ಇಲ್ಲಂತ ಹೆಂಗೆ ಹೇಳ್ತೀರಿ? ಹುರಿದ ಬೀಜವು ಹುಟ್ಟಲರಿಯದು, ತೆರದಿ ಅಹಂ ಅಳೆದ ವಸ್ತುವ ನರೆದು ಆಂತರಿಕವಾದ ಪ್ರತ್ಯಗಾತ್ಮ ಪರಬ್ರಹ್ಮವನ್ನರೆದು ವ್ಯವಹಾರ ಮಾಡತಕ್ಕಂತ ಜೀವನ್ಮುಕ್ತನಿಗೆ ಪುನರ್ಜನ್ಮ ಇಲ್ಲ. ಪುನರ್ಜನ್ಮ ಇಲ್ಲ ನಾಕ್ ಹೋಗ್ಬೇಡ್ರಿ. ಇರುತನ ಅದನಂದ್ರೆ ಹೋಗುವಾಗ ಒಂದು ಇರ್ಬಿ ತುಳಿದ್ರು ಪಾಪ ಆತಪ್ಪ. ಆ ಕರ್ಮ ಯಾರು ಅನುಭವಿಸಾರು? ಕರ್ಮ ಮಾಡ್ಯಾನಂದ್ರೆ ಉಣ್ಬೇಕು. ಮಾಡಿದ್ದು ಉಣ್ಲಿಕ್ಕಂದ್ರ ಅಕೃತ ಅಭ್ಯಾಗಮ ದೋಷ. ಮಾಡಿದ್ದು ಹಂಗ ಹೋಗೈತಂದ್ರ ಕೃತ ಪ್ರಣಾಶ ದೋಷ ಅಂತ ದೋಷದು ಶಾಸ್ತ್ರದೊಳಗೆ. ಹಿಂಗೆಲ್ಲ ಮಾಡಿದ ಮೇಲೆ ಉಣ್ಣಬೇಕು, ಉಂಡ ಮೇಲೆ ಮಾಡಬೇಕು. ಹಿಂಗೆಲ್ಲ ಕೆಲಸ ವ್ಯವಸ್ಥೆ ಅದ. ಆಗ ಹೇಳಿದ್ರವರು, ನೋಡಪ್ಪ ಜೀವನ್ ಮುಕ್ತ ಹಂಗಿರಂಗಿಲ್ಲ. ಅವ ಹೆಂಗಿರ್ತಾನ ಅಂತ ಕೇಳಿದ್ರ
ಕಮಲನ ನೀರೊಳಗ ಕಮಲ ಇದ್ರೂ ಕೂಡ ಕಮಲಕ್ಕ ಹೆಂಗ ನೀರಿನ ಸ್ಪರ್ಶ ಇರಂಗಿಲ್ಲ, ಜಗತ್ತಿನೊಳಗ ಇದ್ರೂ ಕೂಡ ಈ ಕರ್ಮದ ಬಾಧೆ ಅವನಿಗೆ ತಟ್ಟಂಗಿಲ್ಲ. ಯಾಕಂದ್ರ ಪ್ರಾರಬ್ಧ ವಶದಿಂ ತನು ಸಂಚರಿಸುವುದು. ಈ ದೇಹದ ಪ್ರಾರಬ್ಧಕ್ಕಾಗಿ ದೇಹವನ್ನ ಸಮರ್ಪಣೆ ಮಾಡಿರ್ತಾನ. ನಾ ಮಾಡ್ತೀನಿ ಅನ್ನಂಗಿಲ್ಲ, ನಾ ಅನುಭವಿಸ್ತೀನಿ ಅನ್ನಂಗಿಲ್ಲ, ಮಾನ ಬಂದ್ರ ನನಗಾತನಂಗಿಲ್ಲ, ಅಪಮಾನ ಬಂದ್ರ ನನಗಾತನಂಗಿಲ್ಲ. ಹಂಗ ಅಂದಿದ್ರ ಜಗದ್ಗುರು ಸಿದ್ಧಾರೂಢರು ಮಂದಿ ಕೈಲಿ ಬಡಿಸ್ಕೊಂತಿದ್ರ, ಬೆಂಕಿ ತಲೆ ಮ್ಯಾಗ ಇಡಿಸ್ಕೊಂತಿದ್ರೇನ್, ಮೈತುಂಬ ಬಡದ್ರ ಕಾಲನಗಿನ ಚಪ್ಪಲ್ನೆನ ಮಳಿ ಮೈತುಂಬ ನಟ್ಟಿದ್ದು ಅಂತಲ್ಲ, ಇದಕ್ಕ ನಂದು ಒಂದಿದ್ರೇನವರು ಅಂದ್ರ ಅಂದಿರ್ಲಿಲ್ಲ. ಪ್ರಾರಬ್ಧ ವಶದಿಂ ತನು ಸಂಚರಿಸುವುದು, ಚಿತ್ತ ಆತ್ಮದಲ್ಲಿ ನಿಶ್ಚಿಂತವಾಗಿ ಹೋದು. ಅವ್ರ ಚಿತ್ತ ಎಲ್ಲಿರ್ತೈತಿ ಅಂದ್ರ ಆತ್ಮದಲ್ಲಿ ನಿಶ್ಚಿಂತವಾಗಿ ಹೋದು. ಅಂತರಂಗದಳು ತಾ ಬೇರೆ ನಿಸ್ಸಂಗನಾಗಿ ತೋರುವ ಸುಖ ದುಃಖ ಸಂಸಾರ ಧರ್ಮಗಳಿಗೆ ಸಾಕ್ಷಿಕನಂತೆ ಶಿವಯೋಗಿ. ಈ ತೋರ್ತಕ್ಕಂತ ಸುಖ ದುಃಖ ಸಂಸಾರಕ್ಕ ಸಾಕ್ಷಿಯಾಗಿರ್ತಾನೆ. ಘಟದೃಷ್ಟ ಘಟಾದ್ ಭಿನ್ನ, ಘಟವನ್ನ ಅರಿಯತಕ್ಕಂತ ವ್ಯಕ್ತಿ ಘಟದಕ್ಕಿಂತಲೂ ಹೇಗೆ ಭಿನ್ನ ಆಗಿರುತ್ತಾನೆಯೋ, ಈ ದೇಹ, ದೇಹದ ಕರ್ಣಗಳು, ದೇಹದ ಇಂದ್ರಿಗಳು ಇವೆಲ್ಲ ಅರಿಯತಕ್ಕಂಥವನು ಇದಕ್ಕಿಂತಲೂ ಹೆಂಗಿರ್ತಾನೆ ಅಂದ್ರೆ ಭಿನ್ನನಾಗಿರ್ತಾನೆ. ಹೌದಿಲ್ಲ? ಈಗ ಈ ಲೈಟ್ ಐತೆಲ್ಲ, ನಾವು ಕುಂತಾಗಷ್ಟ ಬೆಳಕು ಮಾಡ್ತೈತೆ, ನಾವು ಎದ್ದು ಹೋದ್ಮೇಲೆ ಬೆಳಕು ಮಾಡ್ತೈತಿ, ಇದು ಮಾಡ್ತತಿಲ್ಲ. ಈಗ ನಾವು ಕುಂತ ಪ್ರವಚನ ಹೇಳಿದ್ರು ಬೆಳಕು ಮಾಡ್ತದ, ಎದ್ದು ಹೋದ್ರೂ ಬೆಳಕು ಹೆಂಗ ಮಾಡ್ತೈತೋ, ಆತ್ಮ ಏನದನಂತಂದ್ರ ಈ ದೇಹ ಇದ್ರೂ ಶಾಶ್ವತದ, ದೇಹ ಇರ್ಲಿಕ್ಕೂ ಶಾಶ್ವತ ಆತ್ಮ, ಪ್ರತ್ಯಗಾತ್ಮ, ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣ. ಹೆಂಗದ ಅಂತ ಕೇಳಿದ್ರೆ ಅದು ಅಜ ಅದ, ಅದು ನಿತ್ಯ ಅದ, ಅದು ಶಾಶ್ವತ ಅದ, ಅದು ದೇಶ ಕಾಲ ಪರಿಚ್ಛೇದ ರಹಿತವಾಗಿರ್ತಕ್ಕಂಥ ಪ್ರತ್ಯಗಾತ್ಮನನ್ನ ತಿಳಿದಂತ ಜೀವನ್ಮುಕ್ತ ಹೇಗಿರ್ತಾನ ಅಂತ ಕೇಳಿದ್ರ ದ್ರಷ್ಟ ಆಗಿರ್ತಾನೆ. ದ್ರಷ್ಟಾತೀನ ದೇಹನ ಕೋಮೈ ಸ್ಥೂಲ ಸೂಕ್ಷ್ಮ ಕಾರಣ ಏ ತೀನ ದೇಹ ದೃಶ್ಯ ಅರೋ ಅನಾಂತಮ ಮಾನಿಯು. ಒಂದ ದೇಹಕ್ಕಲ್ಲ, ದ್ರಷ್ಟಾತೀನ ದೇಹನ ಕೋಮೈ. ನಿಮಗ್ ದೇಹ ಏಸದವ್ರಿ, ನಿಮ್ಗೇನ್ ತೆಲ್ಲಿ ಕೆಟ್ಟಂಗೆ ಕಾಣಕತ್ತೈತಿ, ಲಾಸ್ಟ್ ದಿನ ಬಂದಂತೀರಿ, ಹೆಂಗ ಹೇಳ್ಬೇಕು ಶಾಸ್ತ್ರ ಅಂದ್ರ. ಮತ್ತ ದೇಹ ಎಷ್ಟದು? ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ದೃಷ್ಟಾತೀನ ದೇಹನ ಕೋಮೈ ಸ್ಥೂಲ ಸೂಕ್ಷ್ಮ ಕಾರಣಯೇ ತೀನ ದೇಹ ದೃಶ್ಯ. ಇವು ಮೂರು ದೇಹಗಳನ್ನ ದೃಶ್ಯ ಆಗಿರಿತಾನೆ, ಎದರಿಟ್ಟ ಅರಿತಾನೆ, ಅವತ್ರಕ್ಕಿಂತನೂ ತಾನು ಭಿನ್ನನಾಗಿರ್ತಾನೆ. ಇವನಿಗೇನ್ ಅನ್ಬೇಕಂದ್ರ ಸ್ಥಿತಪ್ರಜ್ಞ. ಒಬ್ಬ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ, ಒಬ್ಬ ಸ್ಥಿತಪ್ರಜ್ಞ ಜೀವನ್ಮುಕ್ತ ಹಿಂಗ ವಾಯು ವಿಹಾರಕ್ಕೆ ಹೋಗಿದ್ದ. ಎಲ್ಲೋ ಸ್ವಲ್ಪ ಆನಂದ ಅನಿಸ್ತು. ಒಂದು ಗಿಡದ ತಳಕ್ ಕುಂತ ಮ್ಯಾಲಿ ಅಲ್ಲಿ ಹುಡುಗರು ದನ ಕಾಯಕತ್ತಿದ್ರು. ಅದ್ರಾಗ ಒಂದು ಹುಡುಗ ಭಾಳ ಕಿಡಿಗೇಡಿ. ಆ ಹುಡುಗ ಏನ್ ಮಾಡಿದ ಅಂದ್ರೆ, ಈ ಮುತ್ಯಾಬಂದಿ ಅವ ಮತ್ತು ಮಹಾತ್ಮರು ಹಿಂಗ ಇರ್ಬೇಕಂತ ನೇಮ್ ಐತೇನು, ಅವ್ರು ಹೆಂಗ ಗಾಂವ್ ಬರ್ತೈತಿ ಹಂಗಿರ. ಅವರು ತಲೆ ಮ್ಯಾಗೆಲ್ಲ ಕೆದರಿದೆ ಕೂದಲುಗಳು, ಗಂಟಗಟ್ಟಿದ ಜಡೆಗಳಿದ್ದು, ಮೈಯೊಳಗ ಸ್ವಚ್ಛ ಇರ್ಬೇಕಂತ ಏನಿಲ್ಲ, ಹೆಂಗರ ಬಟ್ಟೆಗಳಿದ್ದು, ಮುಖ ಎಂದರ ತೊಳಿತಿದ್ದ. ಜೀವನ್ಮುಕ್ತ ಹೆಂಗಿರ್ತಾನೆ ಹೇಳಕ್ಕಾಗಂಗಿಲ್ಲ. ಒಂದೊಂದು ಅವಸ್ಥೆಗೆ ಹೋದಾಗ ಒಂದೊಂದು ಸ್ಥಿತಿ ಬರ್ತದ. ಸುಖೇಚ್ಛ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಮಸಕ್ತಿ, ಪದಾರ್ಥಾಭಾವಿನಿ, ತೂರಿಗ ಅಂತ ತಿಳ್ಕೊಂಡು 7 ಲಕ್ಷಣಗಳು ಅದಾವ್. ಅವೆಲ್ಲ ಹೇಳಂಗಿಲ್ಲ. ಹಿಂಗ ತೂರಿಗಾಮಿನಿ ಅವಸ್ಥೆಯನ್ನ ಹೋಗಿ ಸೇರಿದವನಿಗೆ ಸ್ಥಿತಪ್ರಜ್ಞಾ ಅಂತ ಕರೀತಾರೆ. ಏನೋ ಅವಾಗೇನಿರ್ಬೇಕು? ಸ್ಥಿತಪ್ರಜ್ಞ. ಇಂಥ ಸ್ಥಿತಪ್ರಜ್ಞನಾದ ಮಹಾತ್ಮ ಆನಂದದೊಳಗೆ ಕುಂತಿದ್ದ. ಉಂಟೆನಿಸದ, ಇಲ್ಲೆನಿಸದ, ಉಂಟಿಲ್ಲೆನಿಸದ, ಅಹಂಕೃತಿ ನಿರಹಂಕೃತಿ ದೋರದ ಕೇವಲ ಜ್ಞಪ್ತಿ ರೂಪವಾದ ಅದ್ವೈತ ಪದದಲ್ಲಿ ಬಯಲ ಬರಗೊಡದಂತೆ ಒಳ ಹೊರಗೆ ಶೂನ್ಯವಾಗಿರ್ಪುದೇ ತೂರ್ಯಗಾಮಿನಿ. ತುರ್ಯಾತೀತ ಅವಸ್ಥೆ ಅಂತಾರೆ ಇದು. ಒಂಟೆನಿಸದ, ಇಲ್ಲೆನಿಸದ, ಅವನ ದೃಷ್ಟಿಯೊಳಗೆ ಐತಿ ಅಂತಿಲ್ಲ, ಇಲ್ಲಂತಿಲ್ಲ. ಒಂಟಿಲ್ಲೆನಿಸದ, ಐತಿ ಇಲ್ಲ ಅನ್ನೋದನ್ನು ಭಾನ ಇರೋದಿಲ್ಲ. ಕೇವಲ ಜ್ಞಪ್ತಿ ರೂಪವಾದ, ಕೇವಲ ಜ್ಞಾನ ಸ್ವರೂಪನಾದಂತ ಅದ್ವೈತ ಪದದಲ್ಲಿ. ಯಾವ ಪದದಲ್ಲಿ?
ಅದ್ವೈತ ಪದದಲ್ಲಿ ಬಯಲ ಬರಗೊಡದಂತೆ ಬರಿಗೊಡ ಬೈಲು ಖಾಲಿ ಗುಣ. ಆ ಖಾಲಿ ಕೊಡದ ಒಳಗುನು ಬೈಲದ ಹೊರಗುನು ಬೈಲದ. ಆ ಹಂಚಿನೊಳಗುನು ಕೂಡ ಏನೈತದು ಬೈಲ. ಒಳ ಹೊರಗೆ ಶೂನ್ಯವಾಗಿರುವುದೇ ತೂರ್ಯಗಾಮಿ ಅಕ್ಕು. ಇಂಥ ತೂರ್ಯಾತೀತ ಅವಸ್ಥೆಯನ್ನ ಸೇರಿದಂತ ಮಹಾನುಭಾವ ಏನು ಬ್ರಹ್ಮಜ್ಞಾನಿ ಸ್ಥಿತಪ್ರಜ್ಞ ಏನ್ ಕುಂತಿದ್ದಲ್ಲ ಅಲ್ಲಿ ಹುಡುಗರು ದನ ಕಾಯಕತ್ತಿದ್ದು. ಅತಗಿದ್ದ ಒಂದು ಹುಡುಗ ಬಹಳ ಕಿಡಿಗೇಡಿ ಇತ್ತು. ಬಂದು ಏನು ಮಾಡಿದ ಅಂದ್ರ ಆ ಹುಡುಗ ಆ ಮಹಾತ್ಮನ ಜಡಿ ನೋಡಿ ಕೂದ್ಲ ನೋಡಿ ಒಂದ್ ನೋವು ಎನಿಸಿ ಏನು ಮಾಡಿದ ಅಂದ್ರೆ ಆ ಮಹಾತ್ಮನ ತಲೆ ಮ್ಯಾಗ ಮೂತ್ರ ಮಾಡಿದ ಹುಡುಗ. ಏನ್ ಮಾಡಿದ್ರಿ? ಮಹಾತ್ಮನ ತಲೆ ಮ್ಯಾಗ ಮೂತ್ರ ಮಾಡಿದ. ಅವನ್ 4 ಹುಡುಗರು ಕುಂತಿದ್ದು. ಅಪ್ಪರ್ ಮುಗಿಸ್ತೀನಿ ಸದ್ಯ, ಟೈಮ್ ಬಾಳಕೈತಿ. ಈಗ ನಮ್ದಾದ್ಮೇಲೆ ಯಾರ್ದೈತ್ರಿ ಲವ್ ಬರೀತ ಬ್ಯಾಡ್ರಿ, ಟೈಮ್ ಬಾಳ. ಯಾಕಡೆ ಬರ್ಲ್ರಿ? ಇವ್ರ ಕಡೆ ಬರ್ಲ್ರಿ. ಮತ್ತೆ ಇದಕ್ಕೆ ಹೇಳ ಮತ್ತ ಈ ವಿಷಯ ಅದನ್ನ ಐತ್ರಿ. ಅವೇನ್ ಮಾಡಿದ ಅಂತಂದ್ರೆ ಆ ಹುಡುಗ ಮೂತ್ರ ಮಾಡಿದ. ಮೂತ್ರ ಮಾಡಿದ ಮೇಲೆ ಆ ಕಾಡಿ ಹುಡುಗರು ಇದ್ದು. ಹುಡುಗರು ನೋಡಿದ ಮೇಲೆ ಏ ಅಜ್ಜ ಅಜ್ಜ ಅಂತ ಬಂದ್ರು. ಅಜ್ಜಗೆ ಎಬ್ಸಾಕತ್ತೀರ, ಅಜ್ಜ ಅಜ್ಜ ಹೇಳೋ. ಆಗ ಅವ್ರ ಮಹಾತ್ಮರು ಬ್ರಹ್ಮಾನಂದ ಸ್ಥಿತಿಯೊಳಗೆ ಕುಂತಿದ್ರು. ಆ ಕುಂತಾಗ ಆ ಹುಡುಗರು ಬಂದು ಹೇಳ್ತಾವ, ಅಜ್ಜ ನೋಡು ನಿನ್ನ ತಲೆ ಮ್ಯಾಗ ಹುಡುಗನಲ್ಲ ಮೂತ್ರ ಮಾಡ್ಯಾನ. ಆಗ ಅವ್ರ ಅಜ್ಜ ಹೇಳಿದ್ರು, ಇಲ್ಲ ನಾನು ತಲೆ ಮ್ಯಾಗ ಮಾಡಿಲ್ಲ. ಇಲ್ಲ ಅಜ್ಜ ಸೋರಾಕತ್ತೇವ್ ನೋಡಿಲ್ಲ ಅಂತ. ಆಗ ಅಲ್ಲೊಂದು ಹಾಳ ದೇವಾಲಯ, ಆ ದೇವಾಲಯದೊಳಗೆ ಒಂದು ಈಶ್ವರಲಿಂಗ ಇತ್ತು. ಆ ದೇವಾಲಯಕ್ಕೆ ಒಂದು ಗೋಪುರ ಇತ್ತು. ಆಗ ಅಜ್ಜ ಅವ್ರು ಬರ್ರಿಪ್ಪ ಇಲ್ಲಿ ಅಂತ ಕರೆದ್ರು. ಅವ್ರು ಕರೆದು ಹೇಳ್ತಾರ, ಆ ಗೋಪುರ ಮ್ಯಾಗ ನೀರು ಬಿದ್ರ ದೇವ್ರ ಮ್ಯಾಗ ಬೀಳ್ತಾವೇನ ನೆಲಕ್ಕೆ ಬೀಳ್ತಾವಪ್ಪ ನೀರ ಅಂತ ಕೇಳಿದ್ರು. ನೋಡು ಸ್ಥಿತಪ್ರಜ್ಞೆ ಹೆಂಗಿರ್ತಾನ ನೋಡು. ಗೋಪುರ ಮ್ಯಾಗ ಬಿಟ್ಟಂತ ನೀರ ದೇವ್ರ ಮ್ಯಾಗ ಬಿದ್ದಾವೇನೋ ಅಂತ ಕೇಳಿದ್ರು ಅವ್ರ ಮಹಾತ್ಮರು. ಆ ಹುಡುಗರು ಅಂದ್ರು, ಆ ಹುಡುಗರಿಗೆ ಏನ್ ತಿಳಿಬೇಕು? ಇಲ್ಲ ಅಜ್ಜ ಅಂತಂದು. ಹಂಗಾರ ಗೋಪುರ ಮ್ಯಾಗ ಹಾಕಿದ ನೀರ ದೇವ್ರ ಮ್ಯಾಗ ಹೆಂಗ ಬೀಳಿಲ್ಲೋ, ನನ್ನ ತಲೆ ಮ್ಯಾಗ ಏನು ಹಾಕ್ಯಾರಂತೀಯಲ್ಲ, ಇದೊಂದು ಗೋಪುರಪ್ಪ, ಇದೊಂದು ಗುಡಿಯಪ್ಪ, ನನ್ನ ಆತ್ಮಾನಂದ ಒಳಗದ, ನನ್ನ ಮೇಲೆ ಯಾರು ಹಾಕವ್ರು ಅಂದ್ರಂತ ನೋಡು. ಇದಕ್ಕೇನಂತಾರ? ಸ್ಥಿತಪ್ರಜ್ಞ. ಹಿಂಗ ಸ್ಥಿತಪ್ರಜ್ಞ ಮಹಾನುಭಾವರು ಜಗದ್ಗುರು ಸಿದ್ಧಾರೂಢಪ್ಪಗೋಗಿ ಒಮ್ಮೆ ತೇರು ಮಾಡಿಸಿ ಅಪ್ಪವ್ರನ್ನ ತೇರ್ನ್ಯಾಗ ಕುಂದರ್ಸಿ ಪೂಜಾ ಮಾಡಿ ತೇರು ಎಳಿಬೇಕು ಅಂದ್ರು. ಬಹಳಷ್ಟು ಜನ ಭಕ್ತರು ಸಿದ್ಧಾರೂಢಪ್ಪನ ಶಿಷ್ಯರಾಗಿದ್ರು. ಸಿದ್ಧಾರೂಢಪ್ಪನಲ್ಲಿ ಇದ್ದಂತಹ ಸ್ಥಿತಪ್ರಜ್ಞತ್ವ ಸರು ಸಾಮಾನ್ಯವಾಗಿ ಸಿದ್ಧಾರೂಢಪ್ಪನ ಸ್ಥಿತಪ್ರಜ್ಞೆ ತಿಳಿಬೇಕಾದ್ರೆ ಸಿದ್ಧಾರೂಢ ಜೀವನ ಚರಿತ್ರೆಯನ್ನ ಒಬ್ಬ ಸಾದಾ ಮನೆಯೊಳಗೆ ಇದ್ದಂತ ಗೃಹಿಣಿ ತಿಳ್ಕೊಂಡ್ರು ಕೂಡ ಆಕೆ ಪ್ರಪಂಚ ಸರಾಗವಾಗಿ ಸಾಗಬೇಕು ಅಂತ ತಿತಿಕ್ಷೆ ಮನೋಭಾವನೆಯನ್ನ ಸಿದ್ಧಾರೂಢರು ಅವರ ಚರಿತ್ರೆಯೊಳಗೆ ತುಂಬಿ ಹೋಗ್ಯಾರ. ಹಿಂಗ ತೇರ್ ಮ್ಯಾಗ ಕುಂದಿರಿಸಿ ಎಳಿಬೇಕು ಅನ್ನೋದ್ರಾಗನ ಅಪ್ಪನ ಮ್ಯಾಗ ಕುಂದಿರಿಸಿ ತೇರ್ ಎಳುವಾಗ ಯಾವನೋ ಒಬ್ಬ ಮೂರ್ಖ ಮನುಷ್ಯ, ಬಹಳ ಪುಣ್ಯ ಬೇಕು, ಬಹುತ ಸುಕೃತಾಚಿ ಜೋಡಿ ಮನೋನಿ ವಿಠಲ ಆವಡಿ. ಬಹಳ ಜನ್ಮದ ಸುಕೃತ ಪುಣ್ಯ ಇದ್ರ ಮಹಾತ್ಮರಂದ್ರ ಗೊತ್ತಾಗ್ತಾರ, ಸಂತರಂದ್ರ ಗೊತ್ತಾಗ್ತಾರ, ಶರಣರಂದ್ರ ಗೊತ್ತಾಗ್ತಾರ. ನಮ್ಮ ಹೃದಯದೊಳಗ ಪುಣ್ಯದ ಕೊರತೆ ಇತ್ತಂದ್ರ ದೇವರು ಬಂದ್ರು ಜವ್ ಅನ್ನುವಂತ ಭಾವನೆ ನಮಗೆ ಯಾಕೆ ಬರ್ತಾವಂದ್ರ ಒಳಗ ಪುಣ್ಯದ ಕೊರತೆ ಇರ್ತದೆ. ಸಿದ್ಧಾರೂಢಪ್ಪವ್ರನ್ನ ತೇರ್ ಮ್ಯಾಗ ಕುಂದ್ರಿಸಿ ಹೇಳುವಾಗ ಎಷ್ಟೋ ಮಂದಿ ಉತ್ತತ್ತಿ ಒಗಿತಿದ್ರು, ಕಾರಿಕ್ ಒಗಿತಿದ್ರು, ಬೆಂಡ ಬೆತ್ತೋಸಗಳನ್ನ ಹಾರಿಸ್ತಿದ್ರು, ಏನೆಲ್ಲ ತಮಗೆ ಏನು ಪ್ರೀತಿ ಅನಿಸ್ತದ ಬಾಳೆಹಣ್ಣ ಹಾರಿಸ್ತಿದ್ರು. ಅತಾಗಿದ್ದ ಒಬ್ಬ ಮೂರ್ಖ ಬಂದು ಒಂದು ಚಪ್ಪಲಿ ತೇರ್ನ ಚಪ್ಪಲಿ ಹೋಗದ ಮೇಲೆ ನೋಡಿದ್ರು, ಎಲ್ಲದ ನಾವು ಹಿಡ್ಕೊಂಬರ್ರಿ ಅವನ ಅಂತಂದಾಗ ಆ ಅಪ್ಪ ಅವ್ರು ಹೇಳಿದ್ರಂತ, ನೋಡ್ಪಾ ನಿಮ್ ಕಡೆ ಬಾಳೆಹಣ್ಣು ಅದಾವು, ನಿಮ್ ಕಡೆ ಕಾರಿಕ್ ಅದಾವು, ನಿಮ್ ಕಡೆ ಬೆಂದ ಬೆತ್ತಸದಾವು, ನಿಮಗ ಅವನ್ನ ಒಗದ್ರ ಸಂತೋಷ ಅನ್ಸೈತೆ, ಅವನಿಗೆ ಅವನ್ನ ಒಗದ್ರ ಸಂತೋಷ ಅನ್ಸ್ಯದ. ನೀವ್
ನೀವು ಯಾವ ಹೋಗಿದ್ರೂ ಕೂಡ ನೀವೆಲ್ಲರೂ ಒಂದೇ ಸಂತೋಷವನ್ನು ಕೊಟ್ಟಿರಿ, ನಿಮ್ಮೆಲ್ಲರ ಸಂತೋಷವನ್ನು ನಾ ಸ್ವೀಕಾರ ಮಾಡೀನಿ ಅಂತ ಯಾರಂದ್ರಲ್ಲ ಅವರಿಗೆ ಸ್ಥಿತಪ್ರಜ್ಞರು ಅಂತಾರ. ಈ ತಿತಿಕ್ಷಾ ಮನೋಭಾವನೆ ಸ್ಥಿತಪ್ರಜ್ಞತ್ವ ಬರದವಾದ್ರೂ ಕೂಡ ಒಂದು ಮನಿ ಐತಿ ಅಂದ್ರೆ ಹೆಚ್ಚ ಕಡಿಮೆ ಆಗ್ತಿರ್ತಾವ. ಅಣತಂಬ್ರೊಳಗೆ ಒಂದಿಟ್ಟು ಹೆಚ್ಚ ಕಡಿಮೆ ಆಗ್ತಿರ್ತದೆ. ಮನೆಯಾಗೂ ಒಂದಿಟ್ಟು ಊಟ ಪಾಠ ಮಾಡುವಾಗ ಹೆಚ್ಚ ಕಡಿಮೆ ಆಗ್ತದೆ. ನಿಮ್ಮಲ್ಲಿ ಒಳ್ಳೆ ಸ್ಥಿತಿ ಬರ್ಬೇಕಾಗಿತ್ತಂದ್ರ ತಿತಿಕ್ಷಾ ಎಲ್ಲಿ ಇರ್ತೈತಲ್ಲ, ಹೇಳಿದ್ರಲ್ಲ ಬಯಾಜಿಯವರು ಹೇಳಿದ್ರಲ್ಲ, ಎಲ್ಲಿ ಪ್ರೀತಿ ತುಂಬಿರ್ತದಲ್ಲ ಅಲ್ಲಿ ಭಗವತಿ ಇರ್ತಾಳ. ಎಲ್ಲಿ ಪ್ರೇಮನೇ ದೊಡ್ಡ ಸಂಪತ್ತು, ಪವಿತ್ರ ಪ್ರೇಮ ಅನ್ನೋದೇನೈತಲ್ಲ ಅದು ದೊಡ್ಡ ಸಂಪತ್ತ. ಎಲ್ಲಿ ಪ್ರೀತಿ ಐತಲ್ಲ ಅಲ್ಲಿ ರಾಗದ್ವೇಷಾದಿಗಳು ಬರಂಗಿಲ್ಲ. ನಾವೇನ್ ಮಾಡ್ಬೇಕಂದ್ರ ಹೋದಾಗ ಹುಬ್ಬಳ್ಳಿಗೆ ಹೋದಾಗ ಸಿದ್ಧಾರೂಢ ಚರಿತ್ರೆ ತಗೊಂಡು ಬಂದು ಚಂದಂಗ ಓದ್ರಿ, ಹೆಂಗ ಜೀವನ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಮಹಾತ್ಮರಂದ್ರೆ ಹೆಂಗ ಗೊತ್ತಾಗ್ತದ? ಸಿದ್ಧಾರೂಢಪ್ಪನು ಇಷ್ಟು ತಾಳೇನಂದ್ರ ನಾ ತಾಳೋದು ಏನು ದೊಡ್ಡ ಮಾತ ಬಿಡು ಅಂತ ನಿಮಗ್ ಬಂದ್ಬಿಡ್ತೈತಿ ನೋಡ್ತೇಲೆ. ಏನ್ ಮಾಡ್ಬೇಕು? ಶರಣರಂ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ. ಮಹಾತ್ಮರನ್ನ ನೆನೆಯುತ್ತಾ ಅವರ ಆದರ್ಶಗಳನ್ನ ನೋಡುತ್ತಾ ಅವರ ಸ್ಥಿತಿಯ ಅನುಭವವನ್ನು ಮಾಡುತ್ತಾ ನಾವು ಕಾಲ ಕಳೆದೀವಂದ್ರ ಈ ಭವಸಾಗರ ರೂಪವಾದಂತಹ ಪ್ರಪಂಚವನ್ನ ಸರಳವಾಗಿ ದಾಟತಕ್ಕಂತ ಶಕ್ತಿಯನ್ನ ಸದ್ಗುರುದೇವ ಕೊಡ್ತಾ ಇದ್ದಾನ. ನಾವು ಬಹಳಷ್ಟು ಪ್ರಯತ್ನ ಮಾಡಿ ಸ್ಥಿತಪ್ರಜ್ಞತ್ವವನ್ನು ಪ್ರಾಪ್ತ ಮಾಡ್ಕೊಳ್ಳೋಣ. ಅಂತ ಸದ್ಬುದ್ಧಿಯನ್ನ ಸತ್ಶಕ್ತಿಯನ್ನ ಸದ್ಗುರುದೇವ ವೀರಭದ್ರೇಶ್ವರರು ಜಗನ್ನಾಥ ಅಪ್ಪಂಗಳವರು ಬಹಳ ಶ್ರಮಜೀವಿಗಳಪ್ಪ ಅವರು. ಅವ್ರು ನೋಡೇ ನಮಗೆ ಜೀವ ಮಾರ ಅಂತ ಬರ್ತೀನಿ. ಇಲ್ಲಿ 7 ದಿನ ಅವ್ರಾಗ ಇರಂಗಿಲ್ಲಪ್ಪ, 2 ದಿನ ಅಷ್ಟೋ ಹೋಗಿ ಬರ್ತಿರ್ತೀವಿ. ಅಪ್ಪಗಳು ಏನಿಲ್ಲಪ್ಪ ಯಾರು ಇರ್ಲಿಕ್ಕೂ ಹೇಳ್ತಾರಂದ್ರ ಅವರೇ ಹೇಳಕತ್ತಾರಂದ್ರೆ ನಾವ್ಯಾಕೆ ಹೇಳಬಾರ್ದು? ನಿನ್ನೆ 12 ತನ ಹೇಳಿವು. 3 ಮಂದಿ ಇದ್ರೇನು ಕೇಳೋರು? ಎಷ್ಟು ಮಂದಿ ಇದ್ರು? 3 ಮಂದಿ ಇದ್ರಿ. ನಾವು ಹೇಳೋರು 7 ಮಂದಿ ಇದ್ದೀವಿ. ಆದ್ರೂ ನಾವು ಹೇಳಿವಂತ ತಾಸ ಯಾಕಂದ್ರೆ ಅವ್ರ ಹೇಳಕತ್ತಾರಲ್ಲ, ಯಜ್ಞದಾಚರತಿ ಶ್ರೇಷ್ಠಂ ತತ್ತದೇ ವಿತರೋ ಜನಃ ಸ್ವಯ ಪ್ರಮಾಣಂ ಕುರುತೆ ಲೋಕಸ್ಥದನು ವರ್ತತೆ. ದೊಡ್ಡವ್ರು ಹೆಂಗ ನಡೀತಾರ ಸಣ್ಣವ್ರು ನಡೀತಾರ ನೋಡ್. ಮೊದಲು ಇಂಜಿನ್ ಚಲೋ ಇರಬೇಕು. ಎದ್ರದು? ಟ್ರೈನಿಂದು ಹಿಂದಿನ ಡಾಬಿ ಹೆಂಗಿದ್ರು ಹೋಗಬೇಕು. ಇಂಜಿನ್ ಓಡಾಕತ್ತೆ ಅಂದ್ರೆ ಡಾಬಿ ಶಟ್ಕೊಂಡು ಹಿಂದಿಂದಿರ್ತಾವೆ. ಹಂಗ ದೊಡ್ಡವರು ಮಹಾತ್ಮರು ಒಳ್ಳೆ ಹುಟ್ಟು ಹಾಕಿದ್ದಾರೆ. ನೀವು ಬಂದ್ರು ಸೈ, ಬರ್ಲಿಕ್ಕೂ ಸೈ. ನೋಡು, ನೀವು ಬಹಳ ಪುಣ್ಯ ಐತಿ. ನೀವು ಕೇಳೋರು ಇರ್ಲಿಕ್ಕಂದ್ರು ಬಂದು ಹೇಳ್ತೀವಂದ್ರ ನೀವು ಜರ ಹಿಂಗ ಬಿಟ್ಟು ಹಾಂಟ್ರಿ ಅಂತಂದ್ರ ಮತ್ತ ಏನಾರ ಅಂದಾರ ಏನಾರ ಆದಿ ತಂದಿರಿ ನಿಮ್ಗೆ ಸುಖ ಸಿಗಂಗಿಲ್ಲ. ಹಂಗ ಮಾಡ್ಬೇಡಿ. ಬಂದ್ ಪ್ರವಚನ ಕೇಳ್ರಿ. ಏನ್ ಈ ಸಂಪತ್ತ? ಜ್ಞಾನ ಸಂಪತ್ತು ನಿಮ್ಗೆ ಯಾರು ಕೊಡ್ತಾರ? ರೊಕ್ಕ ಕೊಡೋರು ರಗಡ ಮಂದಿ, ರೂಪಾಯಿ ಕೊಡೋರು ರಗಡ ಮಂದಿ, ಹೆಣ ಕೊಡೋರು ರಗಡ ಮಂದಿ, ಮಣ್ಣು ಕೊಡೋರು ರಗಡ ಮಂದಿ ಸಿಗ್ತಾರೆ. ಜ್ಞಾನ ಕೊಡೋರು ನಿಮ್ಗೆ ಯಾರು ಸಿಗಂಗೆ. ನೀವು ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬರಬೇಕು, ಶಾಸ್ತ್ರ ಶ್ರವಣ ಮಾಡ್ಬೇಕು. ಶಾಸ್ತ್ರ ಸ್ವಂತದ್ದು, ಪುರಾಣ ಮಂದಿದು. ಇದನ್ನ ತೆಲಗಿಟ್ಕೊರಿ ಮೊದಲು. ಶಾಸ್ತ್ರ ಆತ್ಮನ ಕತೆ, ಪುರಾಣ ಮಂದಿ ಕತೆ. ನೀವ್ ಏನ್ ಮಾಡ್ತೀರಿ? ಋಣ ಹೆಂಗ್ ಬಿದ್ದೈತಂದ್ರ ಯಾರೋ ಒಬ್ರು ಎಲ್ಲೇ ಹುಟ್ಟಿದ್ರು, ಅವ್ರು ಬೆಳೆದ್ರು, ಅವ್ರು ಪವಾರ ಮಾಡಿದ್ರು, ಅವ್ರು ಸತ್ರು, ಹುಗ್ಗಿ ಉಂಡು ನಿಮ್ಮ ಮನೆ ಕಡೆ ನೀವು ಹೋಗಿ ಋಣ ಬಿದ್ದೈತಿ ನಿಮಗೆ. ಆತ್ಮದೇವನ ಕತೆ ಎಂದು ಕೇಳೋರು. ನಿಮ್ಮನ್ನ ನೀವ್ ಯಾವಾಗ ಅಭ್ಯಾಸ ಮಾಡೋರು, ನಿಮ್ಮನ್ನ ನೀವ್ ಯಾವಾಗ ತಿಳ್ಕೊಳ್ಳೋರು. ಹಿಂಗ ತಿಳ್ಕೊಳ್ಳಿಕ್ಕಂದ್ರೆ ನಿಮಗೆಲ್ಲರಿಗೆ ಆತ್ಮಘಾತಕರು. ಆತ್ಮಲಾಭ ಪರಂ ಲಾಭೋ ನ ವಿದ್ಯತೆ. ಜಗತ್ತಿನೊಳಗೆ ದೊಡ್ಡ ಲಾಭ ಯಾವ್ದಂತ ತಿಳಿದಿ? ರೊಕ್ಕ ಗಳಿಸುದ, ಮಕ್ಕಳು ಹಡುದ. ಕಂಡಪಟ್ಟಿ ಮಕ್ಕಳ ಹಡ್ದಿವಂದ್ರೆ ಹಂದಿ ನಾಯಿ ಕಂಡಪಟ್ಟಿ ಹಿಡಿತಾವ. ಅವೇನ್ ದೊಡ್ಡ ಸಾಧನೆ ಅನ್ನಬೇಕೇನ್? ಮುಸುರು ಬಿದ್ದಲ್ಲಿ ಹೆಂಗ ಹುಳ ಹುಟ್ಟತಾವ, ಮಕ್ಕಳಾಗೋದು ಅದೇನು ದೊಡ್ಡ ಮಾತಲ್ಲ, ದೊಡ್ಡ ಸಾಧನೆನೂ ಅಲ್ಲ. ಬ್ರಹ್ಮ ಅದು 70,000 80,000 ಒಮ್ಮೊಮ್ಮೆ ಹಡ್ದಾನಂತ. ಅಷ್ಟೇ ನಾವು ಕೆಲಸ ಮಾಡಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ಆತ್ಮಲಾಭ ಬಹಳ ದೊಡ್ಡದು. ನಾವು ಆತ್ಮಘಾತುಕರಾಗಬಾರ್ದು. ದೊಡ್ಡ ಸಂಪತ್ತ ಜ್ಞಾನ ಸಂಪತ್ತ. ನೀವು 1-2 ತಾಸು ನೀವು ಲಗುನ ಬಂದ್ರಿ ಅಂದ್ರ ಮುಂದಿನ ವರ್ಷದ ಹೇಳಕತ್ತೀನಿ. ಹಿಂದಿಂದಲ್ಲ, ನಾಳೆ ನಾವು ಹೋಗ್ತೀವಿ, ನೀವು ನಿಮ್ಮ ಮನೆಗೆ ಹೋಗ್ತೀರಿ. ಹೌದಲ್ಲ? ನೀವು ಲಘು ಮಂದಿ ಬಂದ್ರಿ ಅಂದ್ರ ನೀಟಾಗಿ 1.5 ತಾಸಿನಾಗ ಮುಗಿಸ್ತೀವಿ. ಮತ್ ನೀವು ಕೇಳೋರ ಇರ್ಲಿಲ್ಲ ಅಂದ್ರೆ ನಮಗ್ಯಾರ ಹೇಳೋರು, ನಮಗ್ಯಾರು ಕೇಳೋರು? 12ಕ್ಕಾದ್ರು ನಡೆಸೋರ, 2ಕ್ಕಾದ್ರು ನಡೆಸೋರ. ಟೈಮ್ ಪಾಸ್ ಆಧ್ಯಾತ್ಮದೊಳಗ ಸಮಯ ಕಳೀತಂದ್ರ ಅದು ಏನು ಅಂದ್ರೆ ಪವಿತ್ರ ಗಳಿಗೆ ಅಂತ ಕರಿಬೇಕು. ಅದಕ್ಕೆ 3.5 ಮುಹೂರ್ತ ಅಂತ ಕರಿಬೇಕು. ಅದಕ್ಕೆ ಅಮೃತ ಗಳಿಗೆ ಅಂತ ಕರಿಬೇಕು. ಹಿಂಗ ನೀವು ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಅಪ್ಪವರು ಇವ್ರನ್ನೂ ಬಹಳ ಕಾರ್ಯಕ್ರಮ ಬಿಡಿಸಿ ಕರ್ಕೊಂಡು ಬಂದಾರ, ನನ್ನೂ ಬಹಳ ಕಾರ್ಯಕ್ರಮ ಬಿಡಿಸಿ ಕರ್ಕೊಂಡು ಬಂದಾರ. ಇಷ್ಟು ಕಳಕಳಿಂದ ನಿಮಗೆ ಯಾಕೆ ಹೇಳ್ಬೇಕಂದ್ರೆ ನೀವು ಚಲೋ ಆಗ್ಲಿ, ನಿಮ್ಗೆ ತತ್ವಜ್ಞಾನ ಆಗ್ಲಿ, ಶಾಸ್ತ್ರ ಜ್ಞಾನ ಆಗ್ಲಿ, ನೀತಿ ಜ್ಞಾನ ಆಗ್ಲಿ, ಭಗವಂತನ ಪರಿಚಯ ನಿಮಗಾಗ್ಲಿ ಅಂತ ತಿಳ್ಕೊಂಡು ಇಷ್ಟು ಅವಿಶ್ರಾಂತವಾಗಿ ಪ್ರಯತ್ನ ಮಾಡ್ತಾರ. ಅವರ ಪ್ರಯತ್ನಕ್ಕೆ ಸ್ಪಂದಿಸ್ರಿ.
ಅವರ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ, ಈ ಮಠವನ್ನ ಉತ್ತುಂಗ ಸ್ಥಾನಕ್ಕೆ ಬೆಳೆಸ್ರಿ ಅಂತ ಹೇಳಿ ಇಂಥ ಸದ್ಬುದ್ಧಿಯನ್ನು ಸದ್ಗುರುದೇವ ನಿಮ್ಮೆಲ್ಲರಿಗೂ ಕೊಟ್ಟು ರಕ್ಷಿಸಲೆಂದ ಹಾರೈಸಿ ಎನ್ನೆರಡು ವಾಕ್ಯಗಳನ್ನು ಸದ್ಗುರುಗಳ ಚರಣಕ್ಕರ್ಪಿಸಿ ವಿಷಯಕ್ಕೆ ವಿರಾಮ. ಬಹಳ ಸುಂದರವಾಗಿರುವಂತಹ ಅನುಭವಾಮೃತವನ್ನ ಬಹಳ ಸುದೀರ್ಘವಾಗಿ ಸ್ಥಿತಪ್ರಜ್ಞೆ ಅಂದ್ರೆ ಮನುಷ್ಯ ದೇವ